ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು, ಧೀಮಂತ ರಾಜಕಾರಣಿಗಳು ಮತ್ತು ಎಸ್ಟಿಬಿಎಸ್ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಹುಕ್ಕೇರಿ ನಗರದ ರವದಿ ಫಾರ್ಮ್ ಹೌಸ್ನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಪ್ರಾರಂಭದಲ್ಲಿ ಎಬಿ ಪಾಟೀಲ್ ಅವರಿಗೆ ಅದ್ದೂರಿಯಾಗಿ ವೇದಿಕೆಗೆ ಬರಮಾಡಿಕೊಂಡು ಬಳಿಕ ಅವರ ಅಭಿಮಾನಿ ಬಳಗದ ವತಿಯಿಂದ ಕೇಕ್ ಕಟ್ ಮಾಡೋದ್ರ ಮೂಲಕ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಈ ವೇಳೆ ಬೆಳಗಾವಿ ಜಿಲ್ಲೆಯ ವಿವಿಧ ಗ್ರಾಮ ಹಾಗೂ ನಗರಗಳಿಂದ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ರಾಜಕಾರಣಿಗಳು, ಎಸ್ಟಿಬಿಎಸ್ ಶಿಕ್ಷಣ ಸಂಸ್ಥೆ ಸಂಚಾಲಕರು, ಶಿಕ್ಷಕರಿಂದ ರೈತ ಬಾಂಧವರು, ನ್ಯಾಯವಾದಿಗಳು, ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಹಲವಾರು ಜನರಿಂದ ಶಾಲಾ ಹಾರು ಬುಕ್ಕೆ ನೀಡಿ ಎಬಿ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೀಡಲಾಗಿದೆ. ಎಲ್ಲ ಅಭಿಮಾನಿಗಳ ಒತ್ತಾಸೆ ಅದ್ದೂರಿಯಾಗಿ ಹುಕ್ಕೇರಿಯಲ್ಲಿ ನಾವು ಮಾಡಿದ್ದೀವಿ. ವಿಜಯದವರಿಗೆ ಮಾಡ್ಕೊಂಡಿದ್ದೀವಿ. ಯಾರಿಗೂ ಆಮಂತ್ರಣ ಇಲ್ಲ, ಎಲ್ಲರೂ ಬಂದು ಈ ಆಶೀರ್ವಾದ ಇರಲಿ. ಎಲ್ಲರಿಗೂ ಧನ್ಯವಾದಗಳು ಹೇಳಿ ಮುದ್ದಲಿರುವವರಿಗೆ ಎಲ್ಲರೂ ಕೊಟ್ಟು ಈ ತಾಲೂಕಿನ ಕೆಲಸ ಮಾಡುವ. ಈ ವೇಳೆ ಕ್ಯಾರೆಗುಡ್ಡ ಮಠದ ಅಭಿನವ ಮಂಜುನಾಥ ಸ್ವಾಮೀಜಿ, ಕೋಡಗೇರಿ ಶ್ರೀಗಳು, ಯುವ ನಾಯಕರು ಆದ ವಿನಯ್ ಪಾಟೀಲ್, ಮಾಜಿ ಸಚಿವರು ಆದ ಶಶಿಕಾಂತ್ ನಾಯಕ, ಸಂಸ್ಥೆಯ ಸಂಚಾಲಕರು ಆದ ಆರ್.ಬಿ. ಪಾಟೀಲ್, ಆಡಳಿತಾಧಿಕಾರಿಗಳು ಆದ ಬಿ.ಎಫ್. ಪೂಜಾರಿ, ಜಿಸಿ ಕೋಟಗಿ, ಸಂತೋಷ್ ತೆರಣಿಮಠ, ವಿದ್ಯಾಸ್ವಾಮಿ, ಸುಭಾಷ್ ಕಾಸರ್ಕರ್, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ವಿಜಯರವದಿ ಸೇರಿ ಜನಸಾಗರವೇ ಹರಿದು ಬಂದಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.